ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ನಾವು ಪ್ರತಿಯೊಂದು ಪೂಜೆಯನ್ನು, ವ್ರತವನ್ನು, ಹಬ್ಬವನ್ನು ಎಲ್ಲವೂ ಕೂಡ ಅದರ ವಿಶೇಷತೆಯನ್ನು ತಿಳ್ಕೊಂಡು ಅದರಲ್ಲಿ ಎಷ್ಟು ಭಗವದ್ ರೂಪಗಳಿದ್ದಾವೆ, ಅದು ಮಾಡೋದ್ರಿಂದ ಏನು ಉಪಯೋಗ, ಇದಕ್ಕೇನು ಪ್ರಮಾಣ ಅನ್ನೋದನ್ನು ತಿಳ್ಕೊಂಡು ನಾವು ಮಾಡ್ತಾ ಬಂದಿದ್ದೀವಿ. ಈ ದಿನ ನಾವು ತುಳಸಿಯಲ್ಲಿ ಎಷ್ಟು ಭಗವದ್ ರೂಪಗಳಿದೆ, ಹೇಗೆ ಚಿಂತನೆಯನ್ನು ಮಾಡಬೇಕು, ಯಾವ ಯಾವ ದಳದಲ್ಲಿ ಏನೇನು ರೂಪಗಳು ಅನ್ನೋದನ್ನು ತಿಳಿದು ಪೂಜೆಯನ್ನು ಮಾಡಿಕೊಳ್ಳೋಣ. ಶ್ರೀ ಜಗನ್ನಾಥದಾಸರು ಶ್ರೀ ಹರಿಕಥಾಮೃತ ಸಾರದ ಪಂಚಮ ಸಂಧಿಯಲ್ಲಿ ಹೇಳಿದರೆ, 32,000 ಮೇಲ್ಮುನ್ನೂರು 17 ರೂಪವು ಶ್ರೀ ತುಳಸಿ ದಳದಿ. ಅಂದರೆ ಒಂದು ತುಳಸಿ ದಳದಲ್ಲಿ ಶ್ರೀಹರಿಯು ತನ್ನ 5,312 ರೂಪಗಳನ್ನು ಇರಿಸಿದ್ದಾನೆ. ಈ ರೀತಿಯಾಗಿ ಅನುಸಂಧಾನ ಮಾಡಿ ಯಾರು ಪೂಜೆಯನ್ನು, ನಮಸ್ಕಾರವನ್ನು ಮಾಡ್ತಾರೆ ಭಕ್ತಿಯಿಂದ, ಅವರಿಗೆ ಏನೇನು ತುಳಸಿಯಿಂದ ಬರ್ತಕ್ಕಂಥ ಫಲಗಳು ಸಿಗತ್ತೆ ಅದೆಲ್ಲವೂ ಸಿಗತ್ತೆ. ಈ ರೂಪಗಳನ್ನು ನಾವು ತುಳಸಿಯಲ್ಲಿ ಎಲ್ಲೆಲ್ಲಿ ಚಿಂತನೆ ಮಾಡಬೇಕು ಅನ್ನೋದನ್ನು ನೋಡೋಣ. ತುಳಸಿಯ ಮಧ್ಯದಲ್ಲಿ ವಿಷ್ಣುವಿನ ರೂಪ, ವಿಷ್ಣುವನ್ನು ನಾವು ಮಧ್ಯಭಾಗದಲ್ಲಿ ಚಿಂತನೆ ಮಾಡಬೇಕು. ಬಲಭಾಗದಲ್ಲಿ, ತುಳಸಿಯ ಬಲಭಾಗದಲ್ಲಿ ರುದ್ರದೇವರನ್ನು ನಾವು ಚಿಂತನೆ ಮಾಡಬೇಕು. ಎಡಭಾಗದಲ್ಲಿ ಬ್ರಹ್ಮದೇವರನ್ನು ಚಿಂತನೆ ಮಾಡಬೇಕು. ತುಳಸಿ ಮೂಲದಲ್ಲಿ ನಾರಾಯಣನನ್ನು ಪೂಜೆ ಮಾಡಬೇಕು. ತುಳಸಿಯ ಶೀರ್ಷದಲ್ಲಿ ಜನಾರ್ದನನನ್ನು ನಾವು ಅನುಸಂಧಾನ ಮಾಡಬೇಕು. ಇನ್ನು ತುಳಸಿಯ ಶಾಖೆಗಳಲ್ಲಿ ಸರ್ವ ದೇವತೆಗಳನ್ನು, 365 ಕೋಟಿ ದೇವತೆಗಳು ಅಂತಾರಲ್ಲ, ಎಲ್ಲ ದೇವತೆಗಳನ್ನು ನಾವು ಚಿಂತನೆ ಮಾಡಬೇಕು. ತುಳಸಿ ಎಲೆಗಳಲ್ಲಿ ಅಪ್ಸರೆಯರ ಒಂದು ಗಣಗಳನ್ನು ನಾವು ಪೂಜೆ ಮಾಡಬೇಕು. ತುಳಸಿಯ ಟೊಂಗೆಗಳಲ್ಲಿ ಸಸೂತ್ರಕ ಸಾಂಗ ದೇವತೆಗಳನ್ನು ಚಿಂತನೆ ಮಾಡಬೇಕು. ತುಳಸಿಯ ಶಾಖೋಪಶಾಖದಲ್ಲಿ ಬ್ರಾಂಚಸ್ಸಲ್ಲಿ ಇನ್ನೊಂದು ಬ್ರಾಂಚಸ್ ಬಂದಿರುತ್ತೆ, ಅದರಲ್ಲಿ ನಾವು ಸರ್ವ ಮುನಿಗಳನ್ನು, ಋಷಿಗಳನ್ನು ಚಿಂತನೆ ಮಾಡಬೇಕು. ಇನ್ನು ತುಳಸಿಯ ಮಂಜರಿ, ಏನು ಮುಂದೆ ದಳ ಕಾಣ್ತಿದೆಯಲ್ಲ, ಈ ಮಂಜರಿಯಲ್ಲಿ ನಾವು ಮಹಾಲಕ್ಷ್ಮೀ ದೇವಿಯನ್ನು ಚಿಂತನೆ ಮಾಡಬೇಕು. ಅದರಲ್ಲೇ ಬಂದಿರತಕ್ಕಂಥ ಪುಷ್ಪದಲ್ಲಿ ಪುರುಷೋತ್ತಮನನ್ನು ಚಿಂತನೆ ಮಾಡಬೇಕು. ಇನ್ನು ತುಳಸಿಯ ಪತ್ರೆಯ ತುಳಸಿಯ ಮೂಲದಲ್ಲಿ ಕೊನೆಯಲ್ಲಿ ನಾವು ಸರ್ವ ತೀರ್ಥಗಳನ್ನು, ನದ್ಯಾಭಿಮಾನಿ ತೀರ್ಥಗಳನ್ನು ಚಿಂತನೆ ಮಾಡಬೇಕು. ತುಳಸಿ ದಳಗಳಲ್ಲಿ ಸಪ್ತಸಾಗರಗಳನ್ನು, 7 ಸಮುದ್ರಗಳು ಅಂತ ಬರುತ್ತಲ್ಲ, ಅದನ್ನು ಚಿಂತನೆ ಮಾಡಬೇಕು. ತುಳಸಿ ಪತ್ರ ಶಾಖಾಂತರದಲ್ಲಿ ಗಂಗಾದಿ ನದಿಗಳನ್ನು ಸ್ಮರಣೆ ಮಾಡಬೇಕು. ಇನ್ನು ತುಳಸಿ ಮೂಲಾಗ್ರದಲ್ಲಿ ದುಃಖನಾಶಿನಿ, ಅಂದರೆ ಸುಖವನ್ನು ಕೊಡ್ತಕ್ಕಂಥ ಮಹಾಲಕ್ಷ್ಮೀ ದೇವಿಯನ್ನು ನಾವು ಚಿಂತನೆ ಮಾಡಬೇಕು. ಮನೆಯ ಸುತ್ತಲೂ ತುಳಸಿ ಗಿಡಗಳನ್ನು ಬೆಳೆಸಿದ್ರೆ ಅಂತಹ ಮನೆ ಪರಿಶುದ್ಧವಾಗಿರುತ್ತೆ. ತುಳಸಿ ಗಿಡ ಹೇಗೆ ಅಭಿವೃದ್ಧಿ ಹೊಂದುತ್ತೋ ಹಾಗೆ ಮನೆಯ ಯಜಮಾನ ಕೂಡ ಅಭಿವೃದ್ಧಿಯನ್ನು ಹೊಂದ್ತಾನೆ. ತುಳಸಿಯನ್ನು ಒಣಗಿಸ್ಬಾರ್ದು ಮನೆ ಮುಂದೆ, ಅದು ಅಮಂಗಳ. ಒಣಗ್ತಿದೆ ಅಂತ ಸೂಚನೆ ಸಿಕ್ಕಿದ್ರೆ ತಕ್ಷಣ ಹೊಸ ಸಸಿಯನ್ನು ತಂದು ಹಾಕಬೇಕು. ಹಾಕಿ ಅದರಲ್ಲಿ ಪೂಜೆಯನ್ನು ಮಾಡಬೇಕು. ಇದು ಆಮ್ಲಜನಕವನ್ನು ನಮ್ಮ ಪರಿಸರಕ್ಕೆಲ್ಲ ಕೊಡುತ್ತೆ, ಇಂಗಾಲವನ್ನು ಹೀರ್ಕೊಳ್ಳುತ್ತೆ. ರೋಗ ಅಂತಕ್ಕಂಥ ಈ ಕೆಟ್ಟ ವಾತಾವರಣವನ್ನು ಶುಚಿಗೊಳಿಸಿ ರೋಗ ನಿವಾರಣಾ ಶಕ್ತಿಯನ್ನು ಕೊಡುತ್ತೆ. ಬೇರುಗಳಲ್ಲಿ 3.5 ಕೋಟಿ ತೀರ್ಥಗಳು, ಮಧ್ಯಭಾಗದಲ್ಲಿ 33 ಕೋಟಿ ದೇವತೆಗಳು, ತುದಿಯಲ್ಲಿ 4 ವೇದಗಳು ಇರುವು ಅಂತ ಹೇಳಿ ತುಳಸಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಪ್ರತಿನಿತ್ಯವೂ ಮಾಡಬೇಕು. ಇಲ್ಲಿ ನಮಗೆ ವೃಂದಾವನಿ ದೇವಿ ಕೂಡ ಬರ್ತಾಳೆ, ತುಳಸಿ ದೇವಿ ಕೂಡ ಬರ್ತಾಳೆ. ನಾವು ವೃಂದಾವನಿ ದೇವಿಯನ್ನು ಪೂಜೆ ಮಾಡಬೇಕು, ತುಳಸಿ ದೇವಿಯನ್ನು ಕೂಡ ಪೂಜೆ ಮಾಡಬೇಕು. ಶ್ರೀ ವಾದಿರಾಜರು ವೃಂದಾವನದ ವರ್ಣನೆಯನ್ನು ಹೀಗೆ ಮಾಡಿದ್ದಾರೆ: ವೃಂದಾವನದ ಸೇವೆಯ ಮಾಡಿದವರಿಗೆ ಭೂಬಂಧನ ಬಿಡುಗಡೆಯಾಗುವುದು. ಏಳುವ ಕಾಲಕ್ಕೆ ಕಂಡು ಕರವ ಮುಗಿದು ಬೀಗಿರೇಳು ಲೋಕದ ಮಾತೆ ನಮೋ ಎಂಬುವುದಲ್ಲದೆ 7 ಪ್ರದಕ್ಷಿಣೆಯ ಮಾಡಿದವರಿಗೆ 7 ಜನ್ಮದ ಪಾಪ ಹಿಂಗುವುದು. ಸಾರಿಸಿ ರಂಗವಲ್ಲಿಯನ್ನಿಟ್ಟು ಮೇಲೆ ಪನ್ನೀರ ನೆರೆದು ಪ್ರತಿ ದಿವಸದಲ್ಲಿ ಸಾರಿ ಸೇವೆಯ ಮಾಡಿದವರಿಗೊಲಿದು ಮುನ್ನ ಸೇರಿಸುವಳು ತನ್ನ ಪದವಿಯನ್ನು. ಒಡೆಯನ ಮನೆಗೆ ನೀರು ತರಲೊಬ್ಬಳು ಎಡವಿ ಬಿದ್ದಳು ತನ್ನ ಕೊಡವನೊಡೆದು. ಸಿಡಿಯೇ ಶ್ರೀ ತುಳಸಿಗೆ ತಂಪಾಗಲು ಮುನ್ನ ಕೊಡದೆ ಅವಳಿಗೆ ಮೋಕ್ಷ ಪದವಿಯನು. ಕೇಶವ ಎಂಬ ಭೂಸುರಗೆ ಶುಕಯೋಗಿ ಉಪದೇಶಿಸಿದನು ತನ್ನ ಭಾಗವತದಲ್ಲಿ. ಕಾಸು ವೀಸು ಹೊನ್ನು ಹಣ ಸವೆಯದ ಮುನ್ನ ನಿರಾಶೆಯಿಂದಲೇ ಮುಕ್ತಿ ದೊರಕುವುದು. ಪೊಡವಿಗಧಿಕವಾದ ಸೋದೆಪುರದ ತ್ರಿವಿಕ್ರಮ ಎಡಭಾಗದಲ್ಲಿ ಲಕ್ಷ್ಮೀದೇವಿಯು ಸಹಿತ ಸಡಗರದಿಂದಲೇ ಹಯವದನನ ಪಾದ ಬಿಡದೆ ಪೂಜಿಸಿ ಭಕ್ತಿ ಪಡೆವರಯ್ಯ ಅಂತ ಹೇಳಿ ಶ್ರೀ ವಾದಿರಾಜರು ತುಳಸಿಯ ಮಹಿಮೆಯನ್ನು, ವೃಂದಾವನಿ ದೇವಿಯ ಮಹಿಮೆಯನ್ನು
ತಿಳಿಸಿದ್ದಾರೆ. ಇನ್ನು ಶ್ರೀ ಪುರಂದರದಾಸರು ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ಒಲ್ಲನೋ ಶ್ರೀಹರಿ ಕೊಳ್ಳನೋ ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ. ವಿಜಯದಾಸರು, ಶ್ರೀಮದ್ ವ್ಯಾಸರಾಜರು, ಹೀಗೆ ಎಲ್ಲ ದಾಸರು ಯತಿಗಳು ತುಳಸಿ ದೇವಿಯನ್ನು ಕೊಂಡಾಡಿದ್ದಾರೆ. ಶ್ರೀದೇವಿ ಶ್ರೀ ತುಳಸಿ ಆನಂದ ಭಾಷ್ಪಗಳಿಂದ ಅಮೃತ ಕಲಶದೊಳು ಜನಿಸಿದಳು ದೇವಿ, ಪರಮ ಪಾವನ ಮಾಡಿ ಕುಲವನ್ನು ಉದ್ಧರಿಸುವವಳು, ಪರಬ್ರಹ್ಮನ ವಸ್ತುವು ಶ್ರೀ ತುಳಸಿ ದೇವಿಗೆ ಜಯಮಂಗಳ ನಿತ್ಯ ಶುಭಮಂಗಳ ಅಂತ ಶ್ರೀಮದ್ ವ್ಯಾಸರಾಜರು ವರ್ಣನೆಯನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಅನುಸಂಧಾನವನ್ನು ಮಾಡಿ ಸರಿಯಾದ ಕ್ರಮದಲ್ಲಿ ನಾವು ತುಳಸಿ ದೇವಿಯನ್ನು ಪ್ರತಿನಿತ್ಯ ಬೆಳಗ್ಗೆ ಸಾರಿಸಿ ರಂಗವಲ್ಲಿಯನ್ನು ಹಾಕಿ ನೀರೆರೆದು ಅರಿಶಿನ ಕುಂಕುಮವನ್ನು ಇಟ್ಟರೆ ನಮಗೆ ಮೋಕ್ಷವನ್ನೇ ಕೊಡುತ್ತಾಳೆ ಅಂತ ಎಲ್ಲ ದಾಸರುಗಳು ಹೇಳಿದ್ದಾರೆ. ಬೆಳಗಿನ ಜಾವದಲ್ಲೆದ್ದು ತುಳಸಿಗೆ ನಮಸ್ಕಾರವನ್ನು ಮಾಡಿ ಆವವನ ಬಾಯಲ್ಲಿ 5 ಬಾರಿ ಸಿರಿಹಯವದನ 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 ಎಂದು ನುಡಿಯುವವನ ಕುಲಕೋಟಿ ಉದ್ಧಾರ ಶ್ರೀಮದ್ ವಾದಿರಾಜರಿಗೊಲಿದ ವಿಜಯ ವಿಠ್ಠಲ ಹಯವದನ ರಾಯ ಅಂತ ವಿಜಯದಾಸರು ಕೊಂಡಾಡಿದ್ದಾರೆ. ಎಲ್ಲರೂ ಕೂಡ ಈ ಅನುಸಂಧಾನವನ್ನು ತಿಳಿದು ಪ್ರತಿನಿತ್ಯ ತುಳಸಿಗೆ 3 ಪ್ರದಕ್ಷಿಣೆಯನ್ನು ಮಾಡಿ ಎಲ್ಲರಿಗೂ ಆಕೆ ಅನುಗ್ರಹವನ್ನು ಮಾಡ್ತಾಳೆ. ನಮ್ಮೆಲ್ಲ ಕುಟುಂಬ ಸದಸ್ಯರಿಗೂ ಆಯಸ್ಸು ಆರೋಗ್ಯವನ್ನು ಕೂಡ ಕೊಡ್ತಾಳೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ.